ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ಬ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈ ವಿಡಿಯೋ ಬಂದು ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ, ತಮ್ಲೈನಲ್ಲಿ ಆಲ್ರೆಡಿ ನೋಡಿರ್ತೀರ. ಸೊ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ನಮಗಂತೂ ಹೆಣ್ಮಕ್ಳಿಗೆ ಅಡುಗೆ ಮನೆಗೆ ಎಷ್ಟೇ ಐಟಮ್ಗಳಿದ್ರೂ ಕಿಚನ್ ಐಟಮ್ಗಳು ಇನ್ನೂ ಬೇಕು, ಇನ್ನೂ ತರಿಸ್ಕೊತಿರ್ಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಅದ್ರ ಬಗ್ಗೆ ನಾನು ಕೆಲವೊಂದು ಪ್ರಾಡಕ್ಟ್ಗಳನ್ನ ಮೀಶೋಯಿಂದ ತರಿಸಿದೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಸ್ವಲ್ಪ ಹಳೆ ಮನೇಲಿ ಇದ್ದದ್ದು ಐಟಮ್ಗಳನ್ನೆಲ್ಲನೂ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ. ಕೆಲವೊಂದು ಪ್ಲಾಸ್ಟಿಕ್ ಐಟಮ್ಗಳನ್ನ ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಯಾವುದನ್ನು ಕೂಡ ನಾನು ಇನ್ನೂ ಅಡುಗೆ ಮನೆ ಆಗಿರ್ಬೋದು ಯಾವುದನ್ನು ಕೂಡ ನಾನು ಮೇಕವರ್ ಮಾಡ್ಕೊಂಡಿಲ್ಲ. ಸೊ ಅಡುಗೆ ಮನೆಗೆ ಕೆಲವೊಂದು ಪ್ರಾಡಕ್ಟ್ಗಳು, ತುಂಬ ಜಾಸ್ತಿ ಏನು ತರಿಸಿಲ್ಲ, ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸಿದೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಮತ್ತು ಈ ಎಲ್ಲ ಪ್ರಾಡಕ್ಟ್ ಲಿಂಕ್ಗಳನ್ನು ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಬೈ ಮಾಡ್ಬೋದು. ಪಾರ್ಸಲ್ ಬಂದು ತುಂಬ ದಿನಗಳೇ ಆಗಿಬಿಟ್ಟಿತ್ತು. ಅಂದರೆ ನಾನು ಲಾಸ್ಟ್ ವೀಕ್ ಊರಿಗೆ ಹೋಗಿದ್ದೆ ಅಲ್ವಾ, ಪಾಪುಗೆ ಇಂಜೆಕ್ಷನ್ ಇತ್ತು ಅಂತ. ಆ ಟೈಮಲ್ಲಿ ಬಂದಿತ್ತು. ಸೊ ನಾನು ಊರಿಂದ ಬಂದಮೇಲೆ ಸ್ವಲ್ಪ ಹಬ್ಬ ಇತ್ತು ಅಲ್ವಾ, ಸೊ ಆ ಕಡೆ ಬ್ಯುಸಿ ಆಗಿಬಿಟ್ಟು ಇದನ್ನು ಓಪನ್ನೇ ಮಾಡಿಲ್ಲ. ಇದೇ ಫಸ್ಟು ಟೈಮು ನಾನು ಬಂದಿರೋ ಐಟಮ್ಗಳನ್ನ ಓಪನ್ ಮಾಡದೆ ಇಟ್ಕೊಂಡಿರೋದು. ಇಷ್ಟು ದಿನ ಎಲ್ಲ ತಂದ ತಕ್ಷಣ, ಆ ಪಾರ್ಸಲ್ ಬಂದ ತಕ್ಷಣ ಕ್ಯೂರಿಯಾಸಿಟಿಗಾದ್ರೂ ಓಪನ್ ಮಾಡಿಬಿಡ್ತಿದೆ. ಬಟ್ ಈ ಸಲ ನಾನು ಇನ್ನೂ ಏನು ಓಪನ್ನೇ ಮಾಡಿಲ್ಲ, ಹಾಗೆ ಇಟ್ಟಿದೆ. ಸೊ ಇಲ್ಲಿ ವಿಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಮೊದಲನೇ ಐಟಮ್ ಬಂದು ಇದು ಬಂದು ವಾಲುಕ್ಕು. ಏಕೆಂತಂದರೆ ಇದು ನೋಡಿದ್ರೇ ಗೊತ್ತಾಗುತ್ತೆ, ವಾಲುಕ್ಕು. ಇವಾಗ ನಾವು ರೆಂಟೆಡ್ ಹೌಸ್ಗಳಲ್ಲಾಗಿರ್ಬೋದು, ಲೀಸ್ ಹೌಸ್ಗಳಲ್ಲಾಗಿರ್ಬೋದು, ಅಥವಾ ಸ್ವಂತ ಮನೆಗಳಲ್ಲೇ ಆಗಿರ್ಬೋದು, ಟೈಲ್ಸ್ ಎಲ್ಲ ಗೋಡೆಗೆಲ್ಲ ಇವಾಗಿನ ಟ್ರೆಂಡಲ್ಲಿ ಟೈಲ್ಸ್ ಹಾಕಿರ್ತಾರೆ. ಅಲ್ಲಿಗೆ ನಾವು ಜಾಸ್ತಿ ಹೊಡಿಲಿಕ್ಕಾಗಲ್ಲ. ಸೊ ನಾವು ಏನಾದರೂ ಹ್ಯಾಂಗ್ ಮಾಡ್ಕೊಳ್ಬೇಕಾಗಿರುತ್ತೆ, ಏನಾದರೂ ನೇತಾಕಬೇಕಾಗಿರುತ್ತೆ. ಸೊ ಅಲ್ಲಿಗೆ ನಾವು ಮೊಳೆ ಹೊಡಿಲಿಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಈ ಥರದನ್ನ ಯೂಸ್ ಮಾಡಿಕೊಂಡ್ರೆ, ಈ ಥರ ವಾಲುಕ್ಗಳನ್ನ ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಕ್ಯೂಟಾಗೂ ಇರುತ್ತೆ. ಏನು ಕೂಡ ಸೈಡ್ ಎಫೆಕ್ಟ್ ಆಗೋಲ್ಲ, ಗೋಡೆ ಕಿತ್ತಾಕೋದು ಆ ಥರ ಏನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ನಾನು ಲಾಸ್ಟ್ ಟೈಮು ಆ ಮನೇಲಿದ್ದಾಗಲೂ ಅಷ್ಟೇ ತರಿಸ್ಕೊಂಡಿದ್ದೆ. ಸೊ ಅದು ಗ್ರಿಪ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಹತ್ರ ವೆಯ್ಟು 1 kg 2 kg ಅಷ್ಟು ವೆಯ್ಟು ತುಂಬ ಜಾಸ್ತಿ ಹಿಡಿತಿತ್ತು. ಸೊ ಹಾಗಾಗಿ ಇದು ನನಗೆ ತುಂಬಾ ನೆಸೆಸಿಟಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಇದನ್ನು ತರಿಸ್ಕೊಂಡೆ. ಟೋಟಲು 20 ಪೀಸಸ್ ಇದೆ. ಇದ್ರ ರೇಟ್ ಬಂದು 96 ರೂಪೀಸು. ಮತ್ತು ಇದು ಲಿಂಕು ಬಂದು ಇಲ್ಲ, ಯಾಕಂತ ಹೇಳಿದ್ರೆ ಇದು ಆಲ್ರೆಡಿ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಸೊ ಲಿಂಕು ನನಗೆ ಸಿಗ್ತಿಲ್ಲ. ನೆಕ್ಸ್ಟ್ ಏನಾದ್ರು ಸಿಕ್ತು ಅಂತ ಹೇಳಿದ್ರೆ ನಾನು ಯಾವುದಾದ್ರೂ ಮಧ್ಯೆ ವೀಡಿಯೋ ಹಾಕ್ದಾಗ ನಾನು ಹೇಳ್ಬಿಟ್ಟು ನಾನು ಇದ್ರದ್ದು ಲಿಂಕನ್ನು ನಾನು ಹಾಕ್ತೀನಿ. ನಾನು ತೊಗೊಂಡಾಗ ಇದಕ್ಕೆ 96 ರೂಪೀಸ್ ಇತ್ತು. ಪ್ರೆಸೆಂಟು ಕೂಡ 96 ರೂಪೀಸೇ ತೋರಿಸ್ತಾ ಇರೋದು. 20 ಪೀಸಸ್ಗೆ ಈ ಥರ ಇದೆ. ಚೆನ್ನಾಗಿದೆ, ಯಾಕೆಂದರೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ. ಸೊ 20 ಪೀಸಸ್ಗೆ 96 ರೂಪೀಸ್ ತೋರಿಸ್ತಾ ಇತ್ತೆ. ವರ್ತ್ ಅಂತ ಅನ್ನಿಸ್ತು. ಈ ಥರ ಮನೆಗಳಿಗೆ ಟೈಲ್ಸ್ ಹಾಕಿರ್ತಾರಲ್ಲ, ಅಲ್ಲಿಗೆ ಗೋಡೆಗೆ ಮೊಳೆ ಹೊಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ. ಇದ್ದು ಲಿಂಕು ನಾನು ನೆಕ್ಸ್ಟು ಯಾವಾಗಲಾದ್ರು ಸಿಕ್ಕಿದಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. 96 ರೂಪೀಸ್ಗೆ 20 ಪೀಸಸ್ ಸಿಕ್ಕಿದೆ. ಸೊ ನೀವು ಕೂಡ ಬೈ ಮಾಡ್ಬೋದು. ನೀವು ಆಲ್ರೆಡಿ ಬೈ ಮಾಡಿರ್ತೀರ, ಮಾಡದೇ ಇರೋರು ಈ ವಿಡಿಯೋನ ನೀವು ಯೂಸ್ ಮಾಡ್ಕೊಬೋದು. ನೆಕ್ಸ್ಟು ಪ್ರಾಡಕ್ಟ್ ಬಂದು ಇದು ಬಂದು ಸ್ಪೈಸಸ್ ಜಾರ್ಗಳು. ಈ ಮಸಾಲ ಪದಾರ್ಥಗಳನ್ನ ಹಾಕ್ಕೊಳ್ಳಿಕ್ಕೆ ನನಗೆ ಸ್ವಲ್ಪ ಡಬ್ಬಿಗಳು ಬೇಕಿತ್ತು, ಜಾರ್ಗಳು ಬೇಕಿತ್ತು. ಸೊ ಹಾಗಾಗಿ ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ಆಲ್ರೆಡಿ ಈ ಥರ ಪುಟಾಣಿದಿದೆ, ಬಟ್ ಅದಕ್ಕೆ ಜಾಸ್ತಿ ತುಂಬಲಿಕ್ಕಾಗಲ್ಲ, ಜಾಸ್ತಿ ಫಿಲ್ ಮಾಡಲಿಕ್ಕಾಗಲ್ಲ. ಏನಿದ್ರು 10 ರೂಪಾಯಿನ ಪ್ಯಾಕೆಟ್ ಎಲ್ಲ ತರ್ತೀವಲ್ಲ, ಅದನ್ನು ಮಾತ್ರ ತುಂಬ್ಕೋಬೋದು. ಕೆಲವೊಂದು ಸಲ ನಾನೇನು ಮಾಡಿಬಿಟ್ಟಿದ್ದೀನಿ ಅಂದರೆ, ಇವಾಗ ಸುಮ್ಮನೆ 10 ರೂಪಾಯಿ ತಂದು ತುಂಬಿಕೊಡೋ ಬದಲು ಸ್ವಲ್ಪ ಒಂದು 100 ಗ್ರಾಮು 250 ಗ್ರಾಮು ಆ ಥರ ತಂದ್ಕೊಂಡ್ಬಿಟ್ರೆ ಸಾಕಾಗುತ್ತೆ. 10 ರೂಪಾಯಿದು ಎಷ್ಟು ಸಲ ಅಂತ ತರ್ತಿರೋದು ಅಂತ ಹೇಳ್ಬಿಟ್ಟು ನಾನು ಆ ಥರ ತಂದು ಇಟ್ಕೊಳ್ತೀನಿ. ಆ ಚಿಕ್ಕ ಡಬ್ಬಿಗೆ ಹಾಕಿದಾಗ ಸ್ವಲ್ಪ ಹಾಕಿರ್ತೀನಿ, ಸ್ವಲ್ಪ ಹಂಗೆ ಕವರಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ. ಏನಾದರೂ ತೊಗೊಳಕ್ಕೆ ಹೋದಾಗ ಅದು ಬಿದ್ದು ಅದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ ನನಗೆ ನೆಸೆಸಿಟಿ ಇತ್ತು. ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ. ಇದು ಬಂದು ನನಗೆ 6 ಇದೆ. ಇಲ್ಲಿ ನನಗೆ ಅಲ್ಲಿ ಮೆನ್ಷನ್ ಮಾಡಿದಾಗ ಡಿಸ್ಪ್ಲೇನು 6 ಅಂತ ಹೇಳಿದರು.
ನಾನು ಪ್ರತಿ ಮೀಶೋದ್ದು ವೀಡಿಯೋ ಮಾಡಿದಾಗ, ಅನ್ಬಾಕ್ಸಿಂಗ್ ವೀಡಿಯೋ ಮಾಡಿದಾಗ ಪ್ರತಿ ವೀಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ, ಪ್ಯಾಕಿಂಗ್ ಮಾತ್ರ ತುಂಬಾ ಕೇರ್ಫುಲ್ಲಾಗಿ ಚೆನ್ನಾಗಿ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಇದರಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಕೇರ್ಫುಲ್ಲಾಗಿ ಮಾಡಿದ್ದಾರೆ. ಈ ಥರ ಇದೆ, 6 ಜಾರ್ ಕೊಟ್ಟಿದ್ದಾರೆ, ಎಲ್ಲ ಸೇಮ್ ಒಂದೇ ಥರ ಇದೆ. 6 ಪೀಸ್ ಇದೆ ಇದೇ ಥರದ್ದು. ಈ ಥರ ಓಪನ್ ಇದೆ ಇಲ್ಲಿ. ಈ ಥರ ಇಲ್ಲಿ ಜಾಸ್ತಿ ಬೇಕು ಅಂದರೆ ಈ ಥರ ಹಾಕೋಬೋದು, ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಈ ಥರ ಹಾಕೋಬೋದು. ಸೊ 2 ಆಪ್ಷನ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಇಷ್ಟ ಆಯಿತು. ಇದ್ರ ರೇಟ್ ಬಂದು ಇದೇ ಥರದ್ದು 6 ಪೀಸ್ ಇದೆ. ಇದ್ರ ರೇಟ್ ಬಂದು 165 ರೂಪಾಯಿ. ಗ್ಲಾಸ್, ಇದು ಪ್ಲಾಸ್ಟಿಕ್ ಅಲ್ಲ, ಬ್ಲಾಕದು ಕ್ಯಾಪ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಮತ್ತು ಎಲ್ಲೂ ಕೂಡ ಡ್ಯಾಮೇಜ್ ಇಲ್ಲ. ಸೊ ಸ್ವಲ್ಪ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಬಂದಿದೆ. ಸ್ವಲ್ಪ ಚಿಕ್ಕಕ್ಕೆ ಬರುತ್ತೆ ಅಂದ್ಕೊಂಡಿದ್ದೆ, ಯಾಕೆಂದರೆ ಕೆಲವೊಂದು ಸಲ ವೀಡಿಯೋದಲ್ಲೇ ಫೋಟೋದಲ್ಲೇ ಒಂಥರ ಇರುತ್ತೆ, ಡೈರೆಕ್ಟ್ ಬಂದಾಗಲೇ ಒಂಥರ ಇರುತ್ತೆ ಅಲ್ವಾ. ಸೊ ಸ್ವಲ್ಪ ಚಿಕ್ಕದಿರುತ್ತೆ ಅಂದ್ಕೊಂಡಿದ್ದೆ. ಸ್ವಲ್ಪ ಮೀಡಿಯಮ್, ಈ ಕಡೆ ದೊಡ್ಡದು ಅಲ್ಲ, ಈ ಕಡೆ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜಲ್ಲಿ ಬಂದಿದೆ. 165 ರೂಪಾಯಿಗೆ ಎಷ್ಟು ಕೊಡಬೇಕು ಅಷ್ಟು ಸೈಜ್ ಕೊಟ್ಟಿದ್ದಾರೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. 6 ಪೀಸ್ಗೆ ಇದು ಬಂದು 165 ರೂಪಾಯಿ. ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ನೆಕ್ಸ್ಟು ಪ್ರಾಡಕ್ಟ್ ಬಂದು ಇದು ಒಂದು ಟ್ರೇನ ತರಿಸ್ಕೊಂಡಿದ್ದೀನಿ ನಾನು. ಈ ಆಯಿಲ್ ಬಾಕ್ಸ್ ಎಲ್ಲ ಇಡೋಕ್ಕೆ ಟ್ರೇ ಬೇಕಿತ್ತು, ಕೆಳಗಡೆ ಎಲ್ಲ ಇತ್ತು ಅಂತ ಹೇಳಿದ್ರೆ ಮೆಸ್ಸಿ ಥರ ಆಗಿಬಿಡ್ತಿತ್ತು. ಸೊ ಹಾಗಾಗಿ ನನಗೊಂದು ಟ್ರೇದು ನೆಸೆಸಿಟಿ ಇತ್ತು. ಸೊ ಹಾಗಾಗಿ ನಾನಿಲ್ಲಿ ಟ್ರೇನ ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗಿಯೇ ಇದೆ, ಒಂದು 4 ಬಾಟಲ್ಗಳನ್ನ ಇಡ್ಬೋದು, ಚೆನ್ನಾಗಿದೆ. ಚೆನ್ನಾಗಿದೆ. ಆಯಿಲ್ ಟ್ರೇ ಅಲ್ಲದೇ ಅಥವಾ ಏನಾದರೂ ನಾನು ಇವಾಗ ಸ್ಪೈಸಸ್ ಬಾಕ್ಸ್ ತೋರಿಸಿದ್ನಲ್ಲ ಅದನ್ನು ಕೂಡ ಇಡ್ಬೋದು, ಚೆನ್ನಾಗಿದೆ, ಏನೋ ಇಷ್ಟ ಆಯಿತು. ಇದ್ರ ರೇಟ್ ಕೂಡ ಅಷ್ಟೇ 165 ರೂಪಾಯಿ. ಬೇಕಿತ್ತು, ಇದು ನನಗೆ ನೆಸೆಸಿಟಿ ಇತ್ತು. ಆಯಿಲ್ ಕ್ಯಾನ್ಗಳಿರ್ತದಲ್ಲ ಅದನ್ನು ಇಡೋಕ್ಕೆ ನನಗೆ ಅಲ್ಲಿ ಸ್ಪೇಸ್ಗೆ ಬೇಕಿತ್ತು. ಸೊ ಹಾಗಾಗಿ ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ಇಷ್ಟ ಆಯಿತು, ವರ್ತ್ ಆಫ್ ಮನಿ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಪ್ರಾಡಕ್ಟ್ ಬಂದು ಇದಂತೂ ನನಗೆ ನೆಸೆಸಿಟಿ ಇತ್ತು. ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ಇದೇನು ಅಂತ ಹೇಳ್ಬಿಡ್ತೀನಿ ಫಸ್ಟು. ಇದು ಬಂದು ಚಾಪಿಂಗ್ ಬೋರ್ಡು. ನಾನು ಆಲ್ರೆಡಿ ಫಸ್ಟು ಒಂದು ವೀಡಿಯೋ ಮಾಡಿದ್ದೆ ಮೀಶೋದ್ರಲ್ಲೇ ಪ್ರಾಡಕ್ಟ್ ತರಿಸ್ಕೊಂಡು. ಆ ವಿಡಿಯೋ ಮಾಡಿದಾಗಲೂ ಕೂಡ ನಾನು ಚಾಪಿಂಗ್ ಬೋರ್ಡನ್ನ ತರಿಸ್ಕೊಂಡಿದ್ದೆ, ವುಡ್ದು. ಬಟ್ ವುಡ್ಡಲ್ಲಿ ಏನಾಗ್ಬಿಡ್ತಪ್ಪ ಅಂತ ಹೇಳಿದ್ರೆ ನಾವು ಎಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ರೂ ಕೂಡ ಸ್ವಲ್ಪ ಆ ನೀರೆಲ್ಲ ಹಾಕ್ತಾ ಇರ್ತೀವಿ ಅಲ್ವಾ, ಸೊ ಸ್ವಲ್ಪ ಓಪನ್ ಆಗೋ ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇದನ್ನೇ ಮೆಟಲ್ದು ತರಿಸ್ಕೊಂಡ್ಬಿಡೋಣ ಅಂತ, ಸ್ಟೀಲ್ದು ತರಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇವಾಗಂತೂ ಆಲ್ಮೋಸ್ಟ್ ಎಲ್ಲ ಕಡೆ ಟ್ರೆಂಡಿಂಗ್ ಇರೋದು ಇದು, ಚೆನ್ನಾಗಿದೆ. ನೋಡಿ, ಚೆನ್ನಾಗಿದೆ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಸ್ವಲ್ಪ ದೊಡ್ಡದಾಗೂ ಕೂಡ ಇದೆ. ಇದ್ರ ರೇಟು ನಾನು ತೊಗೊಂಡಾಗ ಬಂದು 290 ಚಿಲ್ಲರೆ ಇತ್ತು, ಅಂದರೆ 292 ರೂಪಾಯಿ ಇತ್ತು. ಬಟ್ ಇವಾಗ 302 ರೂಪಾಯಿ ತೋರಿಸ್ತಾ ಇದೆ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ಮೀಶೋದ್ರಲ್ಲಿ ಕೆಲವೊಂದು ಸಲ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ ಅಷ್ಟೇ. ತೀರಾ ಏನು 50-60 ರೂಪಾಯಿ ರೇಂಜಿಗೆಲ್ಲ ಜಾಸ್ತಿ ಆಗೋಲ್ಲ, ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಚಾಪಿಂಗ್ ಬೋರ್ಡ್ ಅಂತೂ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಬಂದಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇವಾಗಂತೂ ಆಲ್ಮೋಸ್ಟ್ ಎಲ್ಲ ಕಡೆ ಟ್ರೆಂಡಿಂಗ್ ಇರೋದು ಇದು ಚಾಪಿಂಗ್ ಬೋರ್ಡು. ಇದ್ರದ್ದು ಲಿಂಕು ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಬೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಎಲ್ಲೂ ಕೂಡ ಸ್ಕ್ರ್ಯಾಚಸ್ಸು ಅಥವಾ ಏನೂ ಇಲ್ಲ. ನಾನು ಪ್ರತಿಯೊಂದು ಮೀಶೋದ್ರಲ್ಲೂ ಐಟಮ್ ತರಿಸಿದಾಗ ಹೇಳ್ತಾನೆ ಇರ್ತೀನಿ, ಒಂದು ಕೂಡ ಬೇರೆಯವರೆಲ್ಲ ಡ್ಯಾಮೇಜ್ ಆಗಿದೆ ಅದೇ ಇದು ಅಂತ ಹೇಳ್ತಿರ್ಬೋದು, ಬಟ್ ನನಗೆ ಎಲ್ಲೂ ಕೂಡ ಡ್ಯಾಮೇಜ್ ಆಗಿರೋ ಪ್ರಾಡಕ್ಟ್ ಇದುವರೆಗೂ ಬಂದಿಲ್ಲ, ಮುಂದೆ ಗೊತ್ತಿಲ್ಲ. ಇದುವರೆಗೂ ಒಂದು ಪ್ರಾಡಕ್ಟು ಕೂಡ ನನಗೆ ಡ್ಯಾಮೇಜ್ ಆಗಿರೋದು ಬಂದಿಲ್ಲ. ಇದಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು.
ಇನ್ನು ನೆಕ್ಸ್ಟು ಬಂದು ಇದು ಬಂದು ಫ್ರಿಡ್ಜ್ ಕವರ್ಗಳು. ನಾನು ಫ್ರಿಡ್ಜ್ ತೊಗೊಂಡಾಗ ಒಂದು ತೊಗೊಂಡಿದ್ದೆ, ಅದು ಮತ್ತು ವಾಷಿಂಗ್ ಮಿಷಿನ್ ಕವರ್ ಎರಡೂ ಕೂಡ ತೊಗೊಂಡಿದ್ದೆ. ಬಟ್ ಅದೇನಪ್ಪ ಆಗಿದೆ ಅಂದರೆ ಫುಲ್ಲು ಎಲ್ಲ ಹರಿದೋಗ್ಬಿಟ್ಟಿದೆ. ನಾನು ಹೊಸ ಮನೆಗೆ ಶಿಫ್ಟ್ ಆದಾಗ ತಗೊಳ್ಳೋಣ ಅಂದ್ಕೊಂಡು ಇವಾಗ ತಗೊಂಡೆ. ಲಾಸ್ಟ್ ಟೈಮ್ ಯಾವ ಥರ ಕಲರು ಯಾವುದು ಡಿಸೈನ್ ಇತ್ತು ಅದೇ ಸೇಮ್ ಡಿಸೈನು. ಕ್ವಾಲಿಟಿ ಹೇಳಬೇಕು ಅಂತ ಹೇಳಿದ್ರೆ ಚೆನ್ನಾಗಿದೆ. ಯಾಕೆಂದರೆ ನಾನು ಆಲ್ರೆಡಿ 5 ವರ್ಷದಿಂದನೂ ಇಲ್ಲ 4 ವರ್ಷದಿಂದನೂ ಯೂಸ್ ಮಾಡ್ತಾನೇ ಇದ್ದೀನಿ. 4 ವರ್ಷದಿಂದನೂ ಯೂಸ್ ಮಾಡ್ತಾನೇ ಇದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ. ಸೇಮ್ ಕಲರ್ ಬಂದಿದೆ. ನನಗೆ ಹಳೇದು ಯಾವ್ದು ಬಂದಿತ್ತು ಸೇಮ್ ಕಲರೇ ಬಂದಿದೆ. ಇದು 3 ಕೊಟ್ಟಿರ್ತಾರೆ, ಈ ಥರ 3 ಮ್ಯಾಟ್ ಕೊಟ್ಟಿದ್ದಾರೆ. ಇದು ಬ್ಲೂ ಕಲರು ಚೆನ್ನಾಗಿದೆ. ಇದು ಕೂಡ ಕಲರ್ ಆಪ್ಷನ್ ಇದೆ. ನಾನು ತೊಗೊಂಡಾಗ 115 ರೂಪಾಯಿ ಇತ್ತು, ಇವಾಗ 117 ರೂಪಾಯಿ ಆಗಿದೆ. 2 ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ. ಸೊ ಒಂದು 2 ರೂಪಾಯಿ 3 ರೂಪಾಯಿ 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಮ್ಮಿ ಆಗ್ತಾನೇ ಇರುತ್ತೆ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಯಾಕೆಂದರೆ ನಾನು ಬೇರೆ ಕಲರ್ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆಂದರೆ 4 ವರ್ಷದಿಂದ ಇದೇ ಕಲರ್ ನೋಡ್ತಾನೆ ಇದ್ದೆ ಅಲ್ವಾ. ಹೋಗಲಿ ಬಿಡಿ, ನೆಕ್ಸ್ಟ್ ಯಾವಾಗಲಾದ್ರೂ ತರಿಸ್ಕೊಳ್ಳೋದಾಗುತ್ತೆ. ಸೊ ಇಷ್ಟ ಆಯಿತು. ಇದು ಬಂದು 115 ರೂಪಾಯಿ ನಾನು ತೊಗೊಂಡಾಗ, ಈಗ 117 ರೂಪಾಯಿ ಆಗಿದೆ. ಸೊ ವರ್ತ್ ಆಫ್ ಮನಿ. ಇನ್ನೂ ಹೊರಗಡೆ ಎಲ್ಲ ತೊಗೋತೀನಿ ಅಂತ ಹೇಳಿದ್ರೆ 150 200 ಇದ್ದೇ ಇರುತ್ತೆ. ಸೊ ಮೀಶೋದ್ರಲ್ಲಂತೂ ಅಫೋರ್ಡಬಲ್ ಪ್ರೈಸ್ಗೆ ತುಂಬ ಕ್ವಾಲಿಟಿ ಇರೋದು ಸಿಕ್ಕುತ್ತೆ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಕಾಸಿಗೆ ತಕ್ಕನ ಕಜ್ಜಾಯ ಅನ್ನೋ ಥರ. ಸೊ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ಬೈ ಮಾಡ್ಬೋದು. ಮತ್ತು ಇದಕ್ಕೆ ಮೇಲ್ಗಡೆ ಟಾಪಲ್ಲಿ ಮುಚ್ಚೋದಕ್ಕೆ ಇದೊಂದು ಕವರ್ ಕೊಟ್ಟಿದ್ದಾರೆ. ರೆಗ್ಯುಲರಾಗಿ ನಿಮಗೆ ಗೊತ್ತಿರುತ್ತೆ. ಮತ್ತು ಇದೊಂದು ಡೋರ್ದು ಇದಕ್ಕೆ ಹಾಕೊಳ್ಳಿಕ್ಕೆ ಇದೊಂದು ಕೊಟ್ಟಿದ್ದಾರೆ, ಕವರಲ್ಲಿ ಕೊಟ್ಟಿದ್ದಾರೆ. ನಾವು ಆ ಕೈಲಿ ಮುಟ್ತಿರ್ತೀವಿ ಅಲ್ವಾ, ಸೊ ಅದು ಮೆಸಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದೊಂದು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಬಂದು 115 ರೂಪಾಯಿಗೆ ಸಿಕ್ಕಿರೋದು. ಇಷ್ಟು ಬಂದು ಇದು ಬಂದು ಆಯಿಲ್ ಡಿಸ್ಪೆನ್ಸರು. ಸೊ ನನ್ನ ಹತ್ರ ಆಲ್ರೆಡಿ ಒಂದಿತ್ತು, ಅದು ಬಂದು ಪ್ಲಾಸ್ಟಿಕ್ ಇತ್ತು. ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಗಳನ್ನ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ನಾನು ತರಿಸ್ಕೊಂಡಿದ್ದೀನಿ. 1/2 ಲೀಟರ್ ಹಿಡಿಯುವಂಥದ್ದು. ಅದೇ ಇದನ್ನೆಲ್ಲ ಅದಕ್ಕೋಸ್ಕರನೇ ಆ ಟ್ರೈನು ತರಿಸ್ಕೊಂಡಿದ್ದು. ಇದನ್ನು ಹಾಕಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದು ಪ್ಲಾಸ್ಟಿಕ್ದು ಏನಾಗ್ಬಿಡ್ತು ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಅದು ಏನಾಗುತ್ತೆ ಅಂದರೆ ನಾವು ಅಡುಗೆ ಮಾಡಬೇಕಾದ್ರೆ ಮರ್ತ್ಕೊಂಡು ಏನಾದ್ರು ಅಲ್ಲಿ ಇಟ್ಬಿಟ್ರೆ ಬಿಸಿಗೆ ಸ್ವಲ್ಪ ಸೀದೋದಂಗೆ ಆಗಿಬಿಡುತ್ತೆ, ಅದಕ್ಕೆ ಕಂತೋದಂಗೆ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗಿಬಿಟ್ಟಿತ್ತು. ಅದು ಆಲ್ರೆಡಿ ಒಂದು ಸೈಡು ಆ ಬಿಸಿಗೆ ಸ್ವಲ್ಪ ಕಂತೋ ಥರ ಸುಟ್ಟೋ ಥರ ಆಗಿಬಿಡ್ತು. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಾಜದನ್ನೇ ತರಿಸ್ಕೊಂಡಿದ್ದೀನಿ. 1/2 ಲೀಟರ್ ಹಿಡಿಯುವಂಥದ್ದು. ತುಂಬಾ ಕೇರ್ಫುಲ್ಲಾಗಿ ಪ್ಯಾಕ್ ಮಾಡಿದ್ದಾರೆ. ಒಂದು ಎಕ್ಸ್ಟ್ರಾನು ಕೊಟ್ಟಿದ್ದಾರೆ ಅನಿಸುತ್ತೆ, ಇಲ್ಲ 2 ಇದೆ. ಜಸ್ಟ್ ಮಿಲ್ಸ್ಬಿಡ್ತೀನಿ ನೋಡಿ. 1/2 ಲೀಟರ್ ಹಿಡಿಯುತ್ತೆ ಇದು. ಎರಡು ಕೊಟ್ಟಿದ್ದಾರೆ, 2 ಪ್ಯಾಕ್ ಆಫ್ 2. ಇದು ಕೂಡ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಈ ಸಲ ತುಂಬಾ ಲೇಟ್ ಆಗೋಯಿತು ನಾನು ಸ್ವಲ್ಪ ವಿಡಿಯೋ ಮಾಡಿ ಹಾಕೋದು. ಸೊ ಹಾಗಾಗಿ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಜಸ್ಟ್ ಪ್ರೆಸ್ ಮಾಡೋದಷ್ಟೇ, ಹಿಂಗೇನು ರೊಟೇಟ್ ಮಾಡೋ ಥರ ಏನೂ ಇಲ್ಲ, ಜಸ್ಟ್ ಪ್ರೆಸ್ ಮಾಡೋದಷ್ಟೇ. ಚೆನ್ನಾಗಿದೆ. ನೋಡಿ, 1/2 ಲೀಟರ್ದು 2. ಇದು ಕೂಡ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಬಟ್ ಇವೆರಡಕ್ಕೂ ನಾನು ಕೊಟ್ಟಿರೋ ರೇಟ್ 195 ರೂಪಾಯಿಗೆ ನನಗೆ ಇದೆರಡು ಸಿಕ್ಕಿದೆ. ಗಾಜುಂದು, ಪ್ಲಾಸ್ಟಿಕ್ ಅಲ್ಲ. ಸೊ 2 ಕೂಡ ಗ್ಲಾಸು. ತುಂಬಾ ಚೆನ್ನಾಗಿದೆ, 1/2 ಲೀಟ್ರ್ ಹಿಡಿಯುವಂಥದ್ದು. ಸೊ ನನಗೆ ಇದು ಬೇಕಿತ್ತು. ನಾನು ಆಲ್ರೆಡಿ ಹೇಳ್ದಂಗೆ ಲಾಸ್ಟ್ ಟೈಮು ಅಡುಗೆ ಮಾಡಿಬಿಟ್ಟು ಪಕ್ಕದಲ್ಲೇ ಇಟ್ಟಿದ್ದೆ. ಸ್ವಲ್ಪ ಅದು ಕಾವುತ್ತಾಗಿ ಕಂತೋದ ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನನಗೆ ಇದು ನೆಸೆಸಿಟಿ ಇತ್ತು ಅಂತ ಹೇಳ್ಬಿಟ್ಟು ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ಇಷ್ಟು ಐಟಮು ನಾನು ತರಿಸ್ಕೊಂಡಿರೋದು. ಸೊ ಟೋಟಲು 6 ಐಟಮ್ನ ತರಿಸ್ಕೊಂಡಿದ್ದೆ. ಇದು
ಆಯಿಲ್ ಬಿಟ್ಕೊಳ್ಳಿಕ್ಕೆ ಕೊಟ್ಟಿರೋದು ಇದು. ಆ ಕಡೆ ಈ ಕಡೆ ಸೋರಾಗಬಾರ್ದು. ಪ್ಯಾಕೆಟಿಂದ ನಾವು ಬಾಟಲ್ಗೆ ಆಯಿಲ್ ಬಿಟ್ಕೊಳ್ಳಿಕ್ಕೆ ಕೊಟ್ಟಿರೋವಂಥದ್ದು ಇದು. ಸೊ ಇದು ಅದರಲ್ಲೇ ಬಂದಿರೋದು. ಫ್ರೆಂಡ್ಸ್, ಇಷ್ಟು ಐಟಮು ನಾನು ತರಿಸಿರೋದು. ಟೋಟಲು 6 ಐಟಮ್ ತರಿಸಿದ್ದೀನಿ. ನನಗಂತೂ ಎಲ್ಲಾದರೂ ವೀಡಿಯೋ ನೋಡ್ತಿದ್ದಾಗ ನಾನು ಇದೇ ಥರ ತರಿಸ್ಕೋಬೇಕು ಅಂತ ತರಿಸ್ಕೊಳ್ತಾನೆ ಇರ್ತೀನಿ. ಇನ್ನೂ ಅಡುಗೆ ಮನೆ ಯಾವುದೂ ಕೂಡ ನಾನು ಮೇಕ್ ಓವರ್ ಮಾಡ್ಕೊಂಡಿಲ್ಲ. ಹೇಳ್ಬೇಕು ಅಂದರೆ ನನಗೆ ಫ್ರೀನೇ ಸಿಗ್ತಾಯಿಲ್ಲ. ನನ್ನ ಪಾಪು ನೋಡ್ಕೊಳ್ಳೋದು, ಮನೆ ಕೆಲಸ, ಸ್ವಲ್ಪ ಅಂಗಡಿ, ಈಗ 1 ವಾರ ಊರಿಗೆ ಹೋಗಿ ಬಂದೆ, ಇದೇ ಥರ ಟೈಮ್ಗಳು ಹೋಗ್ಬಿಡ್ತಿದೆ. ಮತ್ತು ಇನ್ನೂ ಕೆಲವೊಂದು ಐಟಮ್ಗಳು ಅಲ್ಲೇ ಇರೋದ್ರಿಂದ ಅಲ್ಲಿಂದ ಎಲ್ಲ ಐಟಮ್ಗಳನ್ನೂ ತಂದಮೇಲೆ ಇನ್ನು ವಾಷಿಂಗ್ ಮಿಷಿನು, ಫ್ರಿಡ್ಜು, ಕಾಟು ಎಲ್ಲ ಅಲ್ಲೇ ಇರೋದ್ರಿಂದ ತಂದಮೇಲೆ ಒಟ್ಟಿಗೆ ಸ್ವಲ್ಪ ಮೇಕ್ ಓವರ್ ಮಾಡ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಇದೆ. ಇಲ್ಲ ಒಂದು ಮಾಡಿಬಿಡೋಣ ಸುಮ್ಮನೆ ಅದೇ ಥರ ಮೆಸ್ಸಿಯಾಗಿ ಅದೇ ಥರ ಎಲ್ಲ ಇಟ್ಕೊಂಡಿದ್ದೀನಿ, ಮಾಡಿಬಿಡೋಣ ಅನ್ನೋದೊಂದು ಪ್ಲ್ಯಾನ್ ಇದೆ. ಸೊ ಏನಾದರೂ ಒಂದು ಡಿಸಿಷನ್ ತೊಗೊಂಡು ಮೇಕ್ ಓವರ್ ಮಾಡ್ತೀನಿ. ಸೊ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ. ಇದಿಷ್ಟು ಪ್ರಾಡಕ್ಟು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದ್ರದ್ದು ಲಿಂಕ್ದು 2 ಪ್ರಾಡಕ್ಟದು ಲಿಂಕ್ ಮಾತ್ರ ಇಲ್ಲ, ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟು ನನಗೆ ಯಾವಾಗಲಾದ್ರು ಸಿಕ್ತು ಅಂತ ಹೇಳಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಅಥವಾ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಪೋರ್ಟ್ ಮಾಡಿ. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.